ಕೇರಳದಲ್ಲಿದೆ ನೀರಿನ ಸೇತುವೆ. ವಾವ್, ನೋಡಕ್ಕೆಷ್ಟು ಚಂದ. ಆದ್ರೆ ಪ್ರವಾಸಿಗರು ಬರಬಾರದಂತೆ. ಕಳೆದ ಕೆಲವು ದಿನಗಳಿಂದ ಕೇರಳದಲ್ಲಿ ನೀರಿನ ಸೇತುವೆಯೊಂದು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಸೋಷಿಯಲ್ ಮೀಡಿಯಾದಿಂದ ಈ ಸೇತುವೆ ಸಾವಿರಾರು ಜನರ ಗಮನ ಸೆಳೆದಿದೆ. ಜನನಿಬಿಡ ಹೈವೇಗಳ ಮೇಲಿಂದ ಹಾದು ಹೋಗುವ ಸೇತುವೆಯ ಮೇಲೆ ಜನರು ನಡೆದುಕೊಂಡು ಹೋಗುವುದು, ಹರಿಯುವ ನೀರಿನಲ್ಲಿ ಈಜುವುದನ್ನ ತೋರಿಸುವ ವಿಡಿಯೋಗಳು ವೈರಲ್ ಆಗಿವೆ. ಇದೇನಪ್ಪ ಈ ರೀತಿ ಒಂದು ಸ್ಥಳ ಎಂದು ಜನರನ್ನ ಅಚ್ಚರಿಗೊಳಿಸಿದೆ. ಈ ಸ್ಥಳವು ತ್ರಿಶೂರ್ ಜಿಲ್ಲೆಯ ಚುವಣ್ಣಮಣ್ಣು ಆಕ್ವೆಡಕ್ಟ್ ಆಗಿದೆ. ಈ ದೃಶ್ಯ ನೋಡಿದ್ರೆ ಇದೇನಾದ್ರೂ AI ಇರಬಹುದಾ ಎಂದು ಡೌಟ್ ಬರುವಂತಿದೆ. ಸ್ವಲ್ಪ ಅವಾಸ್ತವಿಕವಾಗಿ ಕಾಣಿಸುತ್ತೆ ಎಂದರೂ ತಪ್ಪಾಗಲಾರದು. ಇದು ದೇಶಾದ್ಯಂತ ಪ್ರಯಾಣಿಕರಲ್ಲಿ ಕುತೂಹಲವನ್ನ ಹುಟ್ಟಿಸಿದೆ. ಅಲ್ಲಿಗೆ ಭೇಟಿಗೆ ಬರುವ ಜನರ ಸಂಖ್ಯೆ ಹೆಚ್ಚುತ್ತಲೇ ಹೋದ ಕಾರಣ ಸುರಕ್ಷತಾ ದೃಷ್ಟಿಯಿಂದ ಅಧಿಕಾರಿಗಳು ಈಗ ಈ ಸ್ಥಳಕ್ಕೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಿದೆ. ಈ ವೈರಲ್ ನೀರಿನ ಸೇತುವೆ ನಿಜವಾಗಿ ಏನು ಎಂದು ನೋಡಿದಾದ್ರೆ, ಇದು ಚುವಣ್ಣಮಣ್ಣು ಆಕ್ವೆಡಕ್ಟ್ ತ್ರಿಶೂರ್ ಪಾಲಕ್ಕಾಡ್ ಹೆದ್ದಾರಿಯಾದ್ಯಂತ ನೀರನ್ನ ಸಾಗಿಸುವ ಕ್ರಿಯಾತ್ಮಕ ನೀರಾವರಿ ರಚನೆಯಾಗಿದೆ. ಇದು ಪಿಚೆ ನೀರಾವರಿ ಯೋಜನೆಯ ಭಾಗವಾಗಿದೆ. ಇದು ಹತ್ತಿರದ ಹಲವಾರು ಹಳ್ಳಿಗಳಲ್ಲಿ ಕೃಷಿಗೆ ನೀರನ್ನ ತಲುಪಿಸುತ್ತದೆ. 1950ರ ದಶಕದಲ್ಲಿ ನಿರ್ಮಿಸಲಾದ ಈ ಅಕ್ವೆಡಕ್ಟ್ ದಶಕಗಳಿಂದ ಸದ್ದಿಲ್ಲದೆ ತನ್ನ ಕೆಲಸ ಮಾಡುತ್ತಿದೆ. ನಡೆಯಲು ಅಥವಾ ದೃಶ್ಯ ವೀಕ್ಷಣೆಗೆ ವಿನ್ಯಾಸಗೊಳಿಸಲಾದ ಸುಂದರವಾದ ಸೇತುವೆಗಳಿಗಿಂತ ಭಿನ್ನವಾಗಿ ಅಕ್ವೆಡಕ್ಟ್ಗಳು ನೀರನ್ನ ಸಾಗಿಸಲು ಮಾತ್ರ ಉದ್ದೇಶಿಸಲಾಗಿದೆ. ಇಲ್ಲಿ ಜನರಿಗೆ ಮನೋರಂಜನೆ ನೀಡುವಂತೆ ಅಥವಾ ಆಟವಾಡಲು, ವಾಕ್ ಮಾಡಲು ಅವಕಾಶವಿಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊಸ ವಿಡಿಯೋಗಳು ಪ್ರಸಾರವಾಗ್ತಿರೋದ್ರಿಂದ ಈ ರಚನೆಯು ಗಮನ ಸೆಳೆಯುತ್ತಿದೆ. ನೀರಿನ ಸೇತುವೆ ಸೂಪರ್ ಎಂತಿದ್ದಾರೆ ಜನ. ಕೆಳಗೆ ಹೈವೇಗಳಲ್ಲಿ ವಾಹನಗಳು ಓಡಾಡ್ತಿದ್ರೆ ಮೇಲೆ ನೀರಿನ ಸೇತುವೆ ಹರಿಯುತ್ತಲೇ ಇರುತ್ತದೆ. ಇದೊಂದು ಆಕರ್ಷಣೀಯ ಸ್ಥಳವಾಗಿ ಬದಲಾಗಿದೆ. ಹಸಿರಿನಿಂದ ಆವೃತವಾಗಿದೆ. ವಿಡಿಯೋಗಳು, ಇನ್ಸ್ಟಾಗ್ರಾಮ್ ಕ್ಲಿಪ್ಗಳು ಶೇರ್ ಆಗುತ್ತಲೇ ಇರೋದ್ರಿಂದ ಹೆಚ್ಚಿನ ಸಂದರ್ಶಕರು ಅದನ್ನು ನೋಡಲು ಮತ್ತು ಶೂಟಿಂಗ್ ಮಾಡಲು ಆ ಸ್ಥಳಕ್ಕೆ ಪ್ರಯಾಣಿಸ್ತಾ ಇದ್ದಾರೆ. ಆದ್ರೆ ಆ ನೀರಿನ ಸೇತುವೆ ಮಾಡಿರೋದ್ಯಾಕೆ, ಅದರ ಹಿಂದಿನ ಕಾರಣ ಏನು ಎಂದು ಯಾರೂ ತಿಳಿಯೋ ಪ್ರಯತ್ನ ಮಾಡ್ತಾ ಇಲ್ಲ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈ ನೀರಿನ ಸೇತುವೆಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ. ಈ ತೇಲುವ ಸೇತುವೆ ನೀರಾವರಿ ಯೋಜನೆಯ ಭಾಗವಾಗಿದೆ. ಸಾರ್ವಜನಿಕ ಪ್ರವೇಶಕ್ಕೆ ಇದನ್ನ ನಿರ್ಮಿಸಲಾಗಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸೇತುವೆಯ ಇಕ್ಕೆಲಗಳಲ್ಲಿ ಮೇಲ್ಮೈ ಒದ್ದೆಯಾಗಿರುತ್ತದೆ. ನಿರಂತರವಾಗಿ ತೇವಾಂಶವೂ ಇರುತ್ತದೆ. ಸರಿಯಾದ ಸುರಕ್ಷತಾ ತಡೆಗಳಿಲ್ಲ. ಸ್ವಲ್ಪ ಜಾರಿದ್ರೂ ಕೆಳಗಿನ ಹೈವೇ ಮೇಲೆ ಬೀಳುವ ಸಾಧ್ಯತೆ ಇದೆ. ಈ ನೀರಿನ ಸೇತುವೆ ಮೇಲ್ಭಾಗದಿಂದ ಹೋಗುವ ಕರೆಂಟ್ ವೈರ್ಗಳು ಅಪಾಯ ತರಬಹುದು ಎನ್ನಲಾಗಿದೆ.